ಮುಂದಿನ ದಿನಗಳಲ್ಲಿ ಐಟಿ ಬಿಟಿ ಕಂಪನಿಗಳ ಜೊತೆ ನಾನು ಹಾಗೂ ಐಟಿ ಕೈಗಾರಿಕೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವರುಗಳು ಪ್ರತ್ಯೇಕವಾಗಿ ಸಭೆ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸುತ್ತೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಶನಿವಾರ ಬೆಂಗಳೂರಿನ ಕೆಆರ್ಪುರಂನ ಟಿಸಿ ಪಾಳ್ಯದ ವೆಂಕಯ್ಯ ಪಾರ್ಕ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶನಿವಾರ ಬೆಂಗಳೂರು ನಡಿಗೆ ಅಭಿಯಾನದ ಅಂಗವಾಗಿ ನಾಗರಿಕರೊಂದಿಗೆ ಸಂವಾದವನ್ನು ನಡೆಸಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು. ನೂತನ 5 ಪಾಲಿಕೆಗಳು ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಇತಿಹಾಸವನ್ನು ಸೃಷ್ಟಿಸಲಿವೆ. ಬೆಂಗಳೂರು ನಗರದಿಂದ 6,000 ಕೋಟಿ ತೆರಿಗೆಯನ್ನು ಸಂಗ್ರಹವಾಗ್ತಾ ಇದೆ. ಇದರಲ್ಲಿ ಬೆಂಗಳೂರು ನಗರ ಪೂರ್ವಕಾಲಿಕೆ 1,600 ಕೋಟಿ ರೂಪಾಯಿ ಪಾಲನ್ನ ಹೊಂದಿದೆ. ಈ ಮೊದಲು ಎಲ್ಲಾ ಭಾಗಗಳ ತೆರಿಗೆ ಹಂಚಿಕೆ ಆಗುತ್ತಾ ಇತ್ತು. ಈಗ ಆಯಾ ಪ್ರದೇಶಗಳ ತೆರಿಗೆ ಅಲ್ಲಿಯೇ ವಿನಿಯೋಗವಾಗಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಕೆಆರ್ಪುರ ಹಾಗೂ ಮಹದೇವಪುರ ಒಳಗೊಂಡಿರುವ ಬೆಂಗಳೂರು ಪೂರ್ವ ಪಾಲಿಕೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಶ್ರೀಮಂತ ಪಾಲಿಕೆಯಾಗಿದೆ. ಈ ಭಾಗದಲ್ಲಿ ಅನೇಕ ಐಟಿ ಬಿಟಿ ಕಂಪನಿಗಳಿದ್ದು ಈ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ 74ನೇ ತಿದ್ದುಪಡಿ ಅಡಿಯಲ್ಲಿ ಪಾಲಿಕೆಯನ್ನು ರಚಿಸಿದ್ದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ಅಪಾರ ಹಣ ವಿನಿಯೋಗವನ್ನ ಮಾಡಬಹುದು. ಇದರ ಜೊತೆಗೆ ಈ ಹಿಂದೆ ಒಂದೇ ಪಾಲಿಕೆ ಇದ್ದಾಗ ಈ ಭಾಗದಿಂದ ಬರುವ ತೆರಿಗೆ ಆದಾಯವನ್ನ ಬೆಂಗಳೂರಿನ ಇತರೆ ಭಾಗಗಳ ಅಭಿವೃದ್ಧಿಗೆ ಬಳಕೆ ಆಗ್ತಾ ಇತ್ತು. ಈಗ ಹೊಸ ಕಾಯ್ದೆ ಮೂಲಕ ಈ ಭಾಗದಲ್ಲಿ ಕ್ರೋಢೀಕರಣವಾಗುವ ಅಷ್ಟು ಸಂಪನ್ಮೂಲವನ್ನ ಈ ಪಾಲಿಕೆಯ 50 ವಾರ್ಡ್ಗಳ ಅಭಿವೃದ್ಧಿಗೆ ನೀಡಲಾಗುವುದು. ಇದರಿಂದ ಈ ಭಾಗದ ಐಟಿ ವಲಯ ಹಾಗೂ ನಾಗರಿಕರಿಗೆ ಉತ್ತಮ ಸೌಲಭ್ಯವನ್ನ ಕಲ್ಪಿಸಬಹುದಾಗಿದೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿ ನನಗೆ ತಲೆ ಚಕ್ಕರ್ ಹೊಡಿತಾ ಇದ್ದ 6 ತಿಂಗಳ ಸಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಮ್ಮನೆ ಎಲ್ಲಾರು ಮುಂದೆ 6 ತಿಂಗಳು ಅಂತ ಅಂದ್ಬಿಟ್ರೆ ನಾವು ಇಲ್ಲ ನಮ್ಮ ಅಧಿಕಾರಿಗಳು ತಪ್ಪಿರ್ಬೇಕು, ಇಲ್ಲ ನೀವು ತಪ್ಪಿರ್ಬೇಕು. ಚೆಕ್ ಮಾಡ್ತೀನಿ. ನಿಂತ್ಕೊಳಮ್ಮ ಇಲ್ಲ ನಿಮಿಷ. ರಾಜೇಂದ್ರ ಪ್ರಸಾದ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ. ನಾನು ಭಟ್ರಳ್ಳಿ ವಾಸಿ. ಖಾತೆಗೆ ನಾವು ತುಂಬಾ ಕಷ್ಟಪಡ್ತಾ ಇದ್ರಿ. ನಮ್ಮ ಕೆಆರ್ಪುರಂ ಕ್ಷೇತ್ರದಲ್ಲಿ ಖಾತೆಗಳು ನಮ್ಮ ಡಿಕೆ ಸಾಹೇಬರು ಇವತ್ತು ಮಾಡಿಕೊಟ್ಟಿದ್ರಿ, ತುಂಬಾ ಅನುಕೂಲ ಆಗಿದೆ. ಆದರೆ ಒಂದು ತೊಂದರೆ ಏನಾಗ್ತಾ ಇದೆ ಸರ್, ನಾವು ಆಲ್ರೆಡಿ ನಾವು ಬಿಬಿಎಂಪಿ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ARO ವರ್ಮಾವ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆರ್ಐರು ಅತಿ ಹೆಚ್ಚು ದುಡ್ಡನ್ನ ಕೇಳ್ತಾರೆ ಸರ್. ಏನಂದ್ರೆ ನಾವಿರೋ ಮೈನಾರಿಟೀಸು, ನಮ್ಮ ವಿಜಯಪುರ ಮೈನಾರಿಟೀಸು, ಆ ಆಫೀಸಲ್ಲಿ ಒಬ್ಬನು ಐಡಿ ಕಾರ್ಡ್ ಹಾಕೊಳ್ಳಲ್ಲ. ಮತ್ತೆ ಯಾರು ಬಂದ್ರು 10,000 ಕೊಡಿ, 15,000 ಕೊಡಿ. ಅದೆಲ್ಲ ಬೇಡ, ಸುಮ್ಮನೆ ಹೇಳ್ಬೇಡಿ. ಗೃಹಲಕ್ಷ್ಮಿ ಬಂದಿಲ್ಲ ಅಂತಿದೆ. ಏನಮ್ಮ ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಆಗಿದೆಯಾ ಇಲ್ಲಿ? ಆಗಸ್ಟ್ ಪ್ರೋಸೆಸ್ ಆಗ್ತಾ ಇದೆಯಾ? ಓಕೆ. ಇಲ್ಲಿ ಯಾರ ಹೆಣ್ಮಗಳು 6 ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ರು, ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೀನಿ. ಆಗಸ್ಟ್ ವರೆಗೂ ಆಗಿದೆ, ಪರವಾಗಿಲ್ಲ. ಓಕೆ. ಇವ್ರ ಫೋನಲ್ಲಿ ಜುಲೈ ಕ್ರೆಡಿಟ್ ಆಗಿದೆ. ಹಿಂದೆ ಯಾವ್ದು ಹೇಳ್ತಾ ಇದೆ, ಸೊ ಅದಕ್ಕೆ ನಾನು ಚೆಕ್ ಮಾಡಿದೆ, ಫೋನ್ ನಂಬರ್ ನಾನು ಚೆಕ್ ಮಾಡಿದೆ. ಓಕೆ, ಆಯ್ತು. ನೋಡ, ಹೆಣ್ಮಗಳು ಸುಳ್ಳು ಹೇಳ್ತಾ ಇದ್ದಾರೆ. ಅದೇ ಹೆಂಗ್ ಬಂದಿದೆ? ಜುಲೈ ಕ್ರೆಡಿಟ್ ಆಗಿದೆ ನಿನ್ ಫೋನ್ಗೆ. ಅವೆಲ್ಲ ಹಳೆದೆಲ್ಲ ಕತೆ ಹೇಳ್ಬೇಡ ನೀವು. ಯುವರ್ ಅಕೌಂಟ್ ನಂಬರ್ ಈಸ್ ಕ್ರೆಡಿಟೆಡ್ ಆನ್ ವಿತ್ 2,000 rupees on 3/10/2005 from account number 8909254553. Balance ಎಷ್ಟಿದೆ ನೋಡಪ್ಪ? 2,188 ರೂಪಾಯಿ ಇದೆ ನಿನ್ನ ಅಕೌಂಟ್ ಅಲ್ಲಿ.